ಎಂಎಲ್ಸಿ ಸಿಟಿ ರವಿ ಬಂಧನ ಕೇಸ್ನಲ್ಲೇ ಬೇಗ ಅಪ್ಡೇಟ್. ಇದು ಡಿಸೆಂಬರ್ 19ನೇ ತಾರೀಕಿನಂದು ರಾತ್ರಿ ಬೆಳಗಾವಿಯಲ್ಲಿ ನಿಜಕ್ಕೆ ಏನಾಯ್ತು, ಆ ರಾತ್ರಿ ಏನಾಯ್ತು, ಎನ್ಕೌಂಟರ್ ಮಾಡೋದಕ್ಕೆ ಹೊರಟಿದ್ರು, ಹಾಗೆ ಹೀಗೆ ಇದೆಲ್ಲ ಚರ್ಚೆಗಳು, ರಾಜಕಾರಣ, ಇದೆಲ್ಲದರ ನಡುವೆ ಡಿಸೆಂಬರ್ 19ನೇ ತಾರೀಕು ರಾತ್ರಿ ನಿಜಕ್ಕೂ ಆಗಿದ್ದೇನು? ಸಿಟಿ ರವಿ ಜೊತೆಗಿದ್ದವರಿಂದಲೇ ಮೊದಲ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ. ರವಿ ಬಂಧನ ಆದಾಗ ಜೊತೆಗಿದ್ದ ಎಂಎಲ್ಸಿ ಕೇಶವ್ ಪ್ರಸಾದ್ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರವಿ ಬಂಧಿಸಿದಾಗ ಇಡೀ ರಾತ್ರಿ ಕೇಶವ್ ಪ್ರಸಾದ್ ಸಿಟಿ ರವಿ ಅವರ ಜೊತೆಗಿದ್ರು. ಸಿಟಿ ರವಿ ಅವರನ್ನ ಕೆಳಗಡೆ ಇಳಿಸಿದಾಗ್ಲೂ ಕೂಡ ಅವ್ರ ಜೊತೆಗೆ ಇದ್ರು. ಕೇಸರಿ ಶಾಲಾ ಕೊಂಡೊಬ್ರು ಬಿಜೆಪಿ ನಾಯಕರಿದ್ರಲ್ಲ, ಅದು ಕೇಶವ್ ಪ್ರಸಾದ್. ಎಂಎಲ್ಸಿ ಕೇಶವ್ ಪ್ರಸಾದ್ 4-5 ಬಾರಿ ಕಗ್ಗತ್ತಿನಲ್ಲಿ ನಮ್ಮನ್ನ ಇಳಿಸಿದ್ರು. ಯಾವ ಡಾಬಾಗೂ ಕರೆದುಕೊಂಡು ಹೋಗಿಲ್ಲ. ಏನು ಹೇಳಿದ್ದಾರೆ ಹಾಗಾದ್ರೆ ಅವತ್ತು ರಾತ್ರಿ ಆಗಿದ್ದೇನು? ಕೇಶವ್ ಪ್ರಸಾದ್ ಅವರು ಏನು ಹೇಳಿದ್ರು ನೋಡೋಣ ಬನ್ನಿ. ಪ್ರಹ್ಲಾದ್ ಜೋಶಿ ಅವರು ಅವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಎನ್ಕೌಂಟರ್ ಮಾಡಿ ಕೂಡ ಪ್ಲಾನ್ ಆಗಿತ್ತು ಅಂತ. ಈ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅವರ ಜೊತೆಲಿದ್ದಂಥ ಕೇಶವ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಆ ಘಟನೆಯನ್ನು ಸಂಪೂರ್ಣವಾಗಿ ವಿವರಣೆ ಮಾಡ್ತಾರೆ. ಸರ್, ಅವತ್ತು ಆಕ್ಚುಲಿ ಇನ್ಸಿಡೆಂಟ್ ಆಯಿತು ಆಗಿಲ್ವಾ ಅನ್ನೋದು ಒಂದು ಚರ್ಚೆ ನಂತರ ಇಡೀ ರಾತ್ರಿ ಸುತ್ತಾಡಿಸಿದ್ರು ಕೂಡ. ಸೊ ನೀವು ಕೂಡ ಜೊತೆಯಲ್ಲಿ ಒಂದಷ್ಟು ಹೊತ್ತು ಇದ್ರಿ. ಏನಾಯ್ತು ಆಕ್ಚುಲಿ ಘಟನೆಗೆ ಸಂಬಂಧಪಟ್ಟಂತೆ ಏನಂತ ಹೇಳಕ್ ಬಯಸ್ತೀರಾ? ನೋಡಿ, ಸದನದ ಒಳಗಡೆ ಗದ್ದಲ ಇತ್ತು. ಗದ್ದಲ ಆದ ನಂತರ ಆ ಘಟನೆಗೆ ಸಂಬಂಧಪಟ್ಟಂತೆ ಗಲಾಟೆಯಾಗಿ ಅವರು ದೂರನ್ನು ಕೊಟ್ಟರು, ನಾವು ಪ್ರತಿ ದೂರನ್ನ ಕೊಟ್ವಿ. ಅದನ್ನು ಆಧರಿಸಿ ಮಾನ್ಯ ಸಭಾಪತಿಗಳು ಒಂದು ರೂಲಿಂಗ್ ಕೊಟ್ಟರು. ರೂಲಿಂಗ್ ಕೊಟ್ಟ ಮೇಲೆ ಆ ಒಂದು ಘಟನೆಗೆ ಅಲ್ಲಿ ತೆರೆ ಎಳಿಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿನ ಮಂತ್ರಿಗಳು ಮತ್ತು MLCಗಳು ಅಲ್ಲಿ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಆ ಸದನಕ್ಕೆ ಸಂದಂಥ ಗೌರವ ಅಲ್ಲ. ಹಾಗಾಗಿ ಅದನ್ನು ಅವ್ರು ಒಂದ್ಸತಿ ವಿವೇಚನೆಗೆ ತಗೋಬೇಕು, ನಾವು ಯಾವ ರೀತಿ ನಡ್ಕೋತಾ ಇದ್ದೀವಿ ಅಂಥೇಳಿ. ಇದನ್ನು ಆಧರಿಸಿ ನಾವು ವಿಕಾಸಸೌಧದ ಮೆಟ್ಟಿಲಿನ ಮೇಲೆ ಧರಣಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈ ಮಧ್ಯದಲ್ಲಿ ಸಿಟಿ ರವಿ ಅವರ ಮೇಲೆ 3 ಬಾರಿ ಹಲ್ಲೆಗೆ ಪ್ರಯತ್ನ ಆಗಿತ್ತು. ಒಮ್ಮೆ ಊಟಕ್ಕೆ ಹೋಗಿ ಬಂದ ತಕ್ಷಣ ಹಲ್ಲೆಗಾಯಿತು. ಅಶೋಕ್ ಅವ್ರನ್ನ ಭೇಟಿ ಮಾಡಿ ಬರೋವಾಗಲೂ ಹಲ್ಲೆಗೆ ಪ್ರಯತ್ನ ಆಯಿತು. ಹಾಗೇನೆ ಅವರು ಆ ಸದನದಿಂದ ಹೊರ ಹೋಗ್ತೀನಿ ಅನ್ನೋವಾಗಲೂ ಹಲ್ಲಿ ಪ್ರಯತ್ನ ಆಯಿತು. ಅಂದರೆ ಸದನದ ಒಳಗಡೆ ಹಲ್ಲೆ ನಡೆಯುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೊರಟಿದೆ? ಇದನ್ನು ಪ್ರತಿಭಟಿಸಿನೇ ನಾವು ಅಲ್ಲಿ ಕೂತ್ಕೊಂಡಿದ್ದು ಧರಣಿಗೆ. ಧರಣಿ ಆದಂಥ ಸಂದರ್ಭದಲ್ಲಿ ಏನಾಯಿತು? ಧರಣಿ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಆದರೆ ಸಿಟಿ ರವಿ ಅವ್ರನ್ನ ನಮ್ಮನ್ನು ಪ್ರತ್ಯೇಕಗೊಳಿಸಿ ಅವರನ್ನೇ ಬೇರೆ ಜಾಗಕ್ಕೆ ಯಾಕೆ ಕರ್ಕೊಂಡೋದ್ರು? ಆಮೇಲೆ ನಾವು ಗಲಾಟೆ ಮಾಡಿ ಸಿಟಿ ರವಿ ಅವರು ಇದ್ದಂಥ ಖಾನಾಪುರದ ಸ್ಟೇಷನ್ಗೆ ನಾವೆಲ್ಲರೂ ಹೋದ್ವಿ. ತದನಂತರ ಅಲ್ಲಿ ಪೊಲೀಸ್ನವ್ರು ಹೇಳ್ತಾ ಇದ್ದಿದ್ದೇನು, 3 ಸಂಪೂರ್ಣ ಕತ್ಲು, ಗದ್ದೆಯಲ್ಲೆಲ್ಲ ಏನಿರುತ್ತಲ್ಲಿ, ನೀವು ನಿಮ್ಮ ವಾಹನದ ಲೈಟನ್ನ ಬಂದ್ ಮಾಡಿದ್ರೆ ಮುಂದೇನೋ ಕಾಣಲ್ಲ. ಇಳಿಸ್ಬಿಟ್ಟು ಏನಂತ ಹೇಳಿದ್ರು ಸರ್? ಆಕ್ಚುಲಿ ನಾವು ನೀವು ಇದ್ದಂತ ಹಿನ್ನೆಲೆ ಹೇಳ್ತಾ ಇದ್ದು ಇಳಿಸ್ಬಿಟ್ಟು ಏನಂತ ಹೇಳಿದ್ರು? ಇಳಿಸಿದ್ರು ಅಷ್ಟೇ, ಇಳಿಬೇಕು ಬಲವಂತವಾಗಿ ಅಷ್ಟೇ. ಇಳಿದ್ಮೇಲೆ ನೀವು ಏನು ಹೇಳ್ಬೇಕು, ಏನು ಮಾತಾಡ್ತಾ ಇರಲಿಲ್ಲ. ಏನು ನಾವು ಯಾಕೆ ಇಳಿಬೇಕು, ನಾವು ಯಾಕೆ ಗಾಡಿ ಬದಲಾಯಿಸಬೇಕು, ಇಂಥ ಜಾಗದಲ್ಲಿ ಯಾಕೆ ತಂದಿದ್ದೀರಿ, ನಮ್ಮ ಪ್ರಶ್ನೆ ಆಗಿತ್ತು. ನಮ್ಮ ಧ್ವನಿ ಗಟ್ಟಿ ಇತ್ತು. ಬಲವಂತವಾಗಿ ಆ ಕಗ್ಗತ್ತಲಲ್ಲಿ ಇಳಿಸ್ತಾ ಇದ್ರು ತಮ್ಮನ್ನ. ಗಾಡಿ ನಿಲ್ಲಿಸ್ತಿದ್ರು, ಇನ್ಸ್ಟ್ರಕ್ಷನ್ಸ್ ತಗೋತಿದ್ರು, ಅವ್ರಿಗೇನು ಸೂಚನೆ ಸಿಕ್ತಿತ್ತೋ ಅದರ ಕೆಲಸ ಮಾಡ್ತಾ ಇದ್ರು. ಎಂಎಲ್ಸಿ ಸಿಟಿ ರವಿ ಬಂಧನ ಕೇಸ್ನಲ್ಲೇ ಬೇಗ ಅಪ್ಡೇಟ್. ಇದು ಡಿಸೆಂಬರ್ 19ನೇ ತಾರೀಕಿನಂದು ರಾತ್ರಿ ಬೆಳಗಾವಿಯಲ್ಲಿ ನಿಜಕ್ಕೆ ಏನಾಯ್ತು, ಆ ರಾತ್ರಿ ಏನಾಯ್ತು, ಎನ್ಕೌಂಟರ್ ಮಾಡೋದಕ್ಕೆ ಹೊರಟಿದ್ರು, ಹಾಗೆ ಹೀಗೆ ಇದೆಲ್ಲ ಚರ್ಚೆಗಳು, ರಾಜಕಾರಣ, ಇದೆಲ್ಲದರ ನಡುವೆ ಡಿಸೆಂಬರ್ 19ನೇ ತಾರೀಕು ರಾತ್ರಿ ನಿಜಕ್ಕೂ ಆಗಿದ್ದೇನು? ಸಿಟಿ ರವಿ ಜೊತೆಗಿದ್ದವರಿಂದಲೇ ಮೊದಲ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ. ರವಿ ಬಂಧನ ಆದಾಗ ಜೊತೆಗಿದ್ದ ಎಂಎಲ್ಸಿ ಕೇಶವ್ ಪ್ರಸಾದ್ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರವಿ ಬಂಧಿಸಿದಾಗ ಇಡೀ ರಾತ್ರಿ ಕೇಶವ್ ಪ್ರಸಾದ್ ಸಿಟಿ ರವಿ ಅವರ ಜೊತೆಗಿದ್ರು. ಸಿಟಿ ರವಿ ಅವರನ್ನ ಕೆಳಗಡೆ ಇಳಿಸಿದಾಗ್ಲೂ ಕೂಡ ಅವ್ರ ಜೊತೆಗೆ ಇದ್ರು. ಕೇಸರಿ ಶಾಲಾ ಕೊಂಡೊಬ್ರು ಬಿಜೆಪಿ ನಾಯಕರಿದ್ರಲ್ಲ, ಅದು ಕೇಶವ್ ಪ್ರಸಾದ್. ಎಂಎಲ್ಸಿ ಕೇಶವ್ ಪ್ರಸಾದ್ 4-5 ಬಾರಿ ಕಗ್ಗತ್ತಿನಲ್ಲಿ ನಮ್ಮನ್ನ ಇಳಿಸಿದ್ರು. ಯಾವ ಡಾಬಾಗೂ ಕರೆದುಕೊಂಡು ಹೋಗಿಲ್ಲ. ಏನು ಹೇಳಿದ್ದಾರೆ ಹಾಗಾದ್ರೆ ಅವತ್ತು ರಾತ್ರಿ ಆಗಿದ್ದೇನು? ಕೇಶವ್ ಪ್ರಸಾದ್ ಅವರು ಏನು ಹೇಳಿದ್ರು ನೋಡೋಣ ಬನ್ನಿ. ಪ್ರಹ್ಲಾದ್ ಜೋಶಿ ಅವರು ಅವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಎನ್ಕೌಂಟರ್ ಮಾಡಿ ಕೂಡ ಪ್ಲಾನ್ ಆಗಿತ್ತು ಅಂತ. ಈ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅವರ ಜೊತೆಲಿದ್ದಂಥ ಕೇಶವ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಆ ಘಟನೆಯನ್ನು ಸಂಪೂರ್ಣವಾಗಿ ವಿವರಣೆ ಮಾಡ್ತಾರೆ. ಸರ್, ಅವತ್ತು ಆಕ್ಚುಲಿ ಇನ್ಸಿಡೆಂಟ್ ಆಯಿತು ಆಗಿಲ್ವಾ ಅನ್ನೋದು ಒಂದು ಚರ್ಚೆ ನಂತರ ಇಡೀ ರಾತ್ರಿ ಸುತ್ತಾಡಿಸಿದ್ರು ಕೂಡ. ಸೊ ನೀವು ಕೂಡ ಜೊತೆಯಲ್ಲಿ ಒಂದಷ್ಟು ಹೊತ್ತು ಇದ್ರಿ. ಏನಾಯ್ತು ಆಕ್ಚುಲಿ ಘಟನೆಗೆ ಸಂಬಂಧಪಟ್ಟಂತೆ ಏನಂತ ಹೇಳಕ್ ಬಯಸ್ತೀರಾ? ನೋಡಿ, ಸದನದ ಒಳಗಡೆ
ಗದ್ದಲ ಇತ್ತು. ಗದ್ದಲ ಆದ ನಂತರ ಆ ಘಟನೆಗೆ ಸಂಬಂಧಪಟ್ಟಂತೆ ಗಲಾಟೆಯಾಗಿ ಅವರು ದೂರನ್ನು ಕೊಟ್ಟರು, ನಾವು ಪ್ರತಿ ದೂರನ್ನ ಕೊಟ್ವಿ. ಅದನ್ನು ಆಧರಿಸಿ ಮಾನ್ಯ ಸಭಾಪತಿಗಳು ಒಂದು ರೂಲಿಂಗ್ ಕೊಟ್ಟರು. ರೂಲಿಂಗ್ ಕೊಟ್ಟ ಮೇಲೆ ಆ ಒಂದು ಘಟನೆಗೆ ಅಲ್ಲಿ ತೆರೆ ಎಳಿಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿನ ಮಂತ್ರಿಗಳು ಮತ್ತು MLCಗಳು ಅಲ್ಲಿ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಆ ಸದನಕ್ಕೆ ಸಂದಂಥ ಗೌರವ ಅಲ್ಲ. ಹಾಗಾಗಿ ಅದನ್ನು ಅವ್ರು ಒಂದ್ಸತಿ ವಿವೇಚನೆಗೆ ತಗೋಬೇಕು, ನಾವು ಯಾವ ರೀತಿ ನಡ್ಕೋತಾ ಇದ್ದೀವಿ ಅಂಥೇಳಿ. ಇದನ್ನು ಆಧರಿಸಿ ನಾವು ವಿಕಾಸಸೌಧದ ಮೆಟ್ಟಿಲಿನ ಮೇಲೆ ಧರಣಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈ ಮಧ್ಯದಲ್ಲಿ CT ರವಿ ಅವ್ರ ಮೇಲೆ 3 ಬಾರಿ ಹಲ್ಲೆಗೆ ಪ್ರಯತ್ನ ಆಗಿತ್ತು. ಒಮ್ಮೆ ಊಟಕ್ಕೆ ಹೋಗಿ ಬಂದ ತಕ್ಷಣ ಹಲ್ಲೆಗಾಯಿತು. ಅಶೋಕ್ ಅವ್ರನ್ನ ಭೇಟಿ ಮಾಡಿ ಬರೋವಾಗಲೂ ಹಲ್ಲೆಗೆ ಪ್ರಯತ್ನ ಆಯಿತು. ಹಾಗೇನೆ ಅವರು ಆ ಸದನದಿಂದ ಹೊರ ಹೋಗ್ತೀನಿ ಅನ್ನೋವಾಗಲೂ ಹಲ್ಲಿ ಪ್ರಯತ್ನ ಆಯಿತು. ಅಂದರೆ ಸದನದ ಒಳಗಡೆ ಹಲ್ಲೆ ನಡೆಯುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೊರಟಿದೆ? ಇದನ್ನು ಪ್ರತಿಭಟಿಸಿನೇ ನಾವು ಅಲ್ಲಿ ಕೂತ್ಕೊಂಡಿದ್ದು ಧರಣಿಗೆ. ಧರಣಿ ಆದಂಥ ಸಂದರ್ಭದಲ್ಲಿ ಏನಾಯಿತು? ಧರಣಿ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಆದರೆ CT ರವಿ ಅವ್ರನ್ನ ನಮ್ಮನ್ನು ಪ್ರತ್ಯೇಕಗೊಳಿಸಿ ಅವರನ್ನೇ ಬೇರೆ ಜಾಗಕ್ಕೆ ಯಾಕೆ ಕರ್ಕೊಂಡೋದ್ರು? ಆಮೇಲೆ ನಾವು ಗಲಾಟೆ ಮಾಡಿ CT ರವಿ ಅವರು ಇದ್ದಂಥ ಖಾನಾಪುರದ ಸ್ಟೇಷನ್ಗೆ ನಾವೆಲ್ಲರೂ ಹೋದ್ವಿ. ತದನಂತರ ಅಲ್ಲಿ ಪೊಲೀಸ್ನವ್ರು ಹೇಳ್ತಾ ಇದ್ದಿದ್ದೇನು, 3 ಸಂಪೂರ್ಣ ಕತ್ಲು ಗದ್ದೆಯಲ್ಲೆಲ್ಲ ಏನಿರುತ್ತಲ್ಲಿ, ನೀವು ನಿಮ್ಮ ವಾಹನದ ಲೈಟನ್ನು ಬಂದ್ ಮಾಡಿದ್ರೆ ಮುಂದೇನೋ ಕಾಣಲ್ಲ. ಇಳಿಸ್ಬಿಟ್ಟು ಏನಂತ ಹೇಳಿದ್ರು ಸರ್? ಆಕ್ಚುಲಿ ನಾವು ನೀವು ಇದ್ದಂತ ಹಿನ್ನೆಲೆ ಹೇಳ್ತಾ ಇದ್ದು ಇಳಿಸ್ಬಿಟ್ಟು ಏನಂತ ಹೇಳಿದ್ರು? ಇಳಿಸಿದ್ರು ಅಷ್ಟೇ, ಇಳಿಬೇಕು ಬಲವಂತವಾಗಿ ಅಷ್ಟೇ. ಇಳಿದ್ಮೇಲೆ ನೀ ಏನು ಹೇಳ್ಬೇಕು, ಏನು ಮಾತಾಡ್ತಾ ಇರಲಿಲ್ಲ. ಏನು ನಾವು ಯಾಕೆ ಇಳಿಬೇಕು, ನಾವು ಯಾಕೆ ಗಾಡಿ ಬದಲಾಯಿಸಬೇಕು, ಇಂಥ ಜಾಗದಲ್ಲಿ ಯಾಕೆ ತಂದಿದ್ದೀರಿ, ನಮ್ಮ ಪ್ರಶ್ನೆ ಆಗಿತ್ತು. ನಮ್ಮ ಧ್ವನಿ ಗಟ್ಟಿ ಇತ್ತು. ಬಲವಂತವಾಗಿ ಆ ಕಗ್ಗತ್ತಲಲ್ಲಿ ಇಳಿಸ್ತಾ ಇದ್ರು ತಮ್ಮನ್ನ. ಗಾಡಿ ನಿಲ್ಲಿಸ್ತಿದ್ರು, ಇನ್ಸ್ಟ್ರಕ್ಷನ್ಸ್ ತಗೋತಿದ್ರು, ಅವ್ರಿಗೇನು ಸೂಚನೆ ಸಿಕ್ತಿತ್ತೋ ಅದರ ಕೆಲಸ ಮಾಡ್ತಾ ಇದ್ರು. ಕಳಿಸಿದ್ದಾರೆ. ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದು. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ BJPರಿಗೆ ಇವತ್ತು ನಾಚಿಕೆ ಆಗಬೇಕು. ಹೇಳಿದ್ದು ಅವರು, ಅನಿಸ್ಕೊಂಡವಳು ನಾನು. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ CT ರವಿ ಅವರು. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ದರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಿಜ, ನನಗೆ 2 ದಿನ ಬಹಳಷ್ಟು ಆಘಾತವಾಗಿತ್ತು. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು, ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ